ಸ್ವಲ್ಪ ಹೊತ್ತಿನ ಮುಂಚೆ ಬೆಳಕು ಕಾಣಿಸ್ತಾ ಇತ್ತು. ನೀರೊಳಗೆ ಬೆಂಕಿ ಭೂತ ಇದೆ. ಅಯ್ಯೋ ದೇವ್ರೆ, ಬೆಂಕಿ ಭೂತ! ಭೂತ ಈಗ ಬರೋ ಹಾಗಿದೆ. ರಾಮ 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 ರಾಮ. ಬಾ ಸುಭಿ. ಜೈ ಹನುಮಾನ ಜ್ಞಾನ ಗುಣ ಸಾಗರ, ಜೈ ಕಪಿ ಸತಿ ಹನುಮಾನ್. ಬೆಂಕಿ ಭೂತ ನಮ್ಗೇನು ಮಾಡ್ಬೇಡ. ಅಯ್ಯೋ ದೇವ್ರೆ, ಭೂತ! ಸುಭಿ, ಬೇಗ ಮನೆಗೆ ಹೋಗೋಣ ಬಾ. ಬೆಂಕಿ ಭೂತ, ದೇವ್ರೆ, ಬೆಂಕಿ ಭೂತ ಬಂದ್ಬಿಟ್ಟಿದೆ. ಯಾರು? ಯಾರಿದ್ದೀರಾ ಅಲ್ಲಿ? ಸುಭಾಷ್, ಅನಂತಣ್ಣ, ನೀವಿಲ್ಲಿ? ನೀನು ಅನು ಚಿಕ್ಕಮ್ಮನ್ ಕರ್ಕೊಂಡ್ ಬರ್ತೀಯಾ? ಆದ್ರೆ ಯಾರಿಗೂ ಗೊತ್ತಾಗ್ಬಾರ್ದು. ತುಂಬಾ ಹುಷಾರ ಕರ್ಕೊಂಡ್ ಬಾ. ಆಯ್ತು, ಇಲ್ಲೇ ಇರಿ, ನಾನು ಹೋಗಿ ಕರ್ಕೊಂಡ್ ಬರ್ತೀನಿ. ವಿಭಾ, ಒಪ್ಪಿದ್ಯಾ ಅಂತ ಹೇಳ್ಬಿಡ್ಲಾ? ಯಾವ ವಿಷಯಕ್ಕೆ? ಅದೇ, ನೀನು ಒಬ್ಬೊಬ್ಳೆ ನಗ್ತಿದ್ಯಲ್ಲ, ಇದರ ಅರ್ಥ ಒಂದೇ ಅನ್ಸತ್ತೆ. ಶರತ್ ಅವರು ನಿನಗೆ ಇಷ್ಟ ಆಗಿದಾರಲ್ವಾ? ಅಣ್ಣ, ಹಾ ಹೇಳು. ನೀವಿದೇನ್ ಹೇಳ್ತಿದ್ದೀರಾ? ಅದ್ರಲ್ಲೇನ್ ತಪ್ಪು? ಅಪ್ಪ ನಿನ್ನ ಅಭಿಪ್ರಾಯ ತಿಳ್ಕೋಬೇಕು ಅಂತಿದ್ದಾರೆ. ಅಮ್ಮ ಅಂತೂ ಹೇಳಿದ್ದಾಯ್ತು, ನಿನ್ನ ಅಭಿಪ್ರಾಯ ತಿಳ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಅಂತ. ಯಾಕೆ ಅಂದ್ರೆ ಅಮ್ಮನ್ಗೆ ಶರತ್ ಅವರು ಅವ್ರ ಜೀವನದಲ್ಲಿ ಇನ್ನೂ ಏನೂ ಸಾಧಿಸೇ ಇಲ್ಲ ಅಂತ ಅನಿಸ್ತಾ ಇದೆ. ಎಲ್ಲ ನಿರ್ಧಾರನೂ ನಿನ್ ಮೇಲೆ ನಿಂತಿದೆ ಅಂತ ಅವ್ರು ಅನ್ಕೊಂಡಿದ್ದಾರೆ ಅನ್ಸತ್ತೆ. ನಾನೇನ್ ಹೇಳಿ? ನಾನೇನೋ ಹೇಳೋಕ್ಕಾಗಲ್ಲ ಈ ವಿಷಯದಲ್ಲಿ. ಮತ್ತೆ ನಾಳೆ ಸ್ವದೇಶಿ ಮೇಳ ಇದೆ. ನಾನು ಇಷ್ಟೊಂದ್ ಬಟ್ಟೆಗಳನ್ನೆಲ್ಲ ಹೊಲಿಯೋದಿನ್ನೂ ಬಾಕಿ ಇದೆ. ಇದನ್ನೆಲ್ಲ ಯೋಚಿಸೋಕ್ ನನ್ನ ಹತ್ರ ಸಮಯ ಇಲ್ಲ. ಈಗ ನೀವ್ ಹೊರಡಿ ಇಲ್ಲಿಂದ. ಈಗ ಅಮ್ಮ ಏನಾದ್ರೂ ನೀನ್ ಈ ಕೆಲ್ಸ ಮಾಡ್ತಿರೋದನ್ನ ಬಂದು ನೋಡಿದ್ರೆ ನಿನ್ ಕಥೆ ಏನಾಗುತ್ತೆ ಅಂತ ಗೊತ್ತಿದೆ ತಾನೆ? ಮೊದ್ಲು ಇದನ್ನೆಲ್ಲ ಎತ್ತಿಡು. ಹಾಗೆ ಇನ್ನೊಂದ್ ವಿಷಯ, ನೀನ್ ನನ್ನೆದುರಿಗೆ ಯಾಕೆ ಇಷ್ಟೊಂದು ನಾಚ್ಕೋತಿದ್ಯಾ? ಮನ್ಸಿಂದ ಹೇಳು ವಿಭಾ, ನಿನಗವನ್ ಇಷ್ಟ ಅಲ್ವಾ? ನಾನ್ ನಿಮಗ್ ಹೇಳಿದ್ನಲ್ಲ, ನನಗಿದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂತ. ಆದ್ರೆ ವಿಭಾ, ಅಪ್ಪನಿಗಂತೂ ಶರತ್ ಅವರು ತುಂಬಾನೇ ಇಷ್ಟ ಆಗಿದ್ದಾರೆ. ಈಗಂತೂ ಅವರು ನಿನ್ನ ಅಭಿಪ್ರಾಯ ಕೇಳಿ ಮುಂದುವರಿತಾರೆ ಅನ್ಸುತ್ತೆ. ಅಪ್ಪನಿಗೆ ಇಷ್ಟ ಆಗಿದ್ದಾರೆ ಅಂದ್ಮೇಲೆ ನನ್ನ ಅಭಿಪ್ರಾಯದ ಅವಶ್ಯಕತೆ ಏನಿದೆ? ಅಪ್ಪನಿಷ್ಟಾನೇ ನನ್ನಿಷ್ಟ. ಸುಬಿ, ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀಯಾ? ಅನಂತಣ್ಣ ಬಂದಿದ್ದಾರೆ. ಅನಂತ್ ಅವ್ರ? ಹೌದು, ನಿಮ್ಮನ್ನ ಕರ್ಕೊಂಡ್ ಬರಕ್ ಹೇಳಿದ್ದಾರೆ. ಅನಂತ್ ಅವರು ಇಲ್ಲ. ಇಲ್ಲಿ ಯಾರಾದ್ರೂ ಬರ್ತಿರ್ತಾರೆ. ಇಲ್ಲಿ ಯಾರೂ ಬರಲ್ಲ. ನಾನ್ ನೋಡ್ತಾ ನಿಂತಿರ್ತೀನಿ. ನೀವ್ ಇದನ್ನ ತಗೊಂಡ್ ಹೋಗಿ. ಸರಿ. ಅನಂತ್ ಅವ್ರೆ, ಅನಂತ್ ಅವ್ರೆ, ನೀವು ಹುಷಾರಾಗಿದ್ದೀರಾ? ನನಗ್ ನಿಮ್ ಬಗ್ಗೆನೆ ತುಂಬಾ ಚಿಂತೆ ಆಗೋಗಿತ್ತು. ಎಲ್ಲಾ ಕಡೆನೂ ಸ್ವದೇಶಿಗಳನ್ನ ಅರೆಸ್ಟ್ ಮಾಡ್ತಿದ್ದಾರೆ ಅಂತ ಕೇಳ್ಪಟ್ಟೆ. ಹೌದು, ಅದಂತೂ ಆಗ್ತಾನೆ ಇರತ್ತೆ. ಅವ್ರಿಗೇನ್ ಸರಿ ಅನ್ಸತ್ತೋ ಅದನ್ನ ಮಾಡ್ತಾರೆ. ಅದಕ್ಕೆ ನಾನು ಅಲ್ಲಿಂದ ತಪ್ಪಿಸ್ಕೊಂಡ್ ಬಂದೆ. ಈಗ ನಾವು ಮುರಾರಿ ಅವ್ರ ಮನೇಲಿದ್ದೀವಿ. ಅಲ್ಲಿ ದಾಳಿ ಆದ್ರೂ ಆಗಬಹುದು. ಇದರಲ್ಲಿ ಸಿಡಿ ಮದ್ದಿದೆ. ಇದನ್ನ ಎಚ್ಚರಿಕೆಯಿಂದ ಇಡ್ಲೇಬೇಕು. ಇದು ಸಿಡಿದ್ರೆ ಕಷ್ಟ. ಹಾ, ಎಚ್ಚರಿಕೆಯಿಂದ ಇಡ್ಲೇಬೇಕಲ್ವಾ? ಇಲ್ದೇ ಇದ್ರೆ ನಾವು ಹೋರಾಡೋದ್ ಹೇಗೆ? ಆದ್ರೆ ಇದನ್ನ ಮನೇಲಿ ಇಡಕ್ ಆಗಲ್ಲ ಅನಂತವ್ರೆ. ಈ ಸಿಡಿ ಮದ್ದನ್ನ ಇಲ್ಲೇ ಎಲ್ಲಾದ್ರೂ ಯಾರಿಗೂ ಕಾಣದ ಹಾಗೆ ಮಣ್ಣಲ್ಲಿ ಮುಚ್ಚಿಡ್ಬೇಕಾಗತ್ತೆ. ಈ ಗಿಡಗಳ ಮಧ್ಯೆ ಎಲ್ಲಾದ್ರೂ ಇಡಕ್ಕಾಗತ್ತಾ ನೋಡೋಣ, ಬನ್ನಿ. ಬೇಗ ಬನ್ನಿ. ಅನಂತವ್ರೆ, ಇಲ್ಲೇ ಇಡಿ. ಸುಭಿ, ನೀನ್ ಇಷ್ಟೊತ್ತಾದ್ರೂ ಯಾಕೆ ಬರ್ಲಿಲ್ಲ? ನಾನ್ ಒಳಗ್ ನಿನ್ನ ಹುಡುಕ್ತಾ ಇದ್ದೆ. ನಡಿ, ಒಳಗ್ ನಡಿ. ನೀವ್ ಹೋಗಿ ಚಿಕ್ಕಮ್ಮವ್ವ, ನಾನ್ ಬರ್ತೀನಿ. ಅದೆಲ್ಲ ಆಗಲ್ಲ, ನೀನ್ ಈಗ್ಲೇ ಬರ್ಬೇಕು. ಲ್ಯಾಟಿನಲ್ಲಿ ಅದನ್ನ ಅನು ಚಿಕ್ಕಮ್ಮಂಗ್ ಕೊಟ್ನಲ್ಲ. ಚಿಕ್ಕಮ್ಮವ್ವ, ನಾನು ಲ್ಯಾಟಿನ್ ತಗೊಂಡ್ ಬರ್ತೀನಿ. ನೀವ್ ಇಲ್ಲೇ ಇರಿ, ನಾನ್ ಹೀಗೋಗ್ ಬರ್ತೀನಿ.
ಅನಂತಣ್ಣ ನೀವ್ ಬೇರೆ ಎಲ್ಲಾದ್ರೂ ಹೋಗಿ ಚಿಕ್ಕಮ್ಮವ ಇಲ್ಲಿಗೆ ಬರ್ತಾ ಇದ್ದಾರೆ. ಅನು ಚಿಕ್ಕಮ್ಮ ನಂಗೆ ಲಾಟಿನ್ ಕೊಡಿ. ಅನಂತ್ ಅವ್ರೆ ಬನ್ನಿ. ಅನಂತಣ್ಣ ಇಲ್ಲೇನ್ ಇಟ್ಟೋದ್ರು? ಯಾವ್ದೋ ಅಮೂಲ್ಯ ವಸ್ತು ಆಗಿರುತ್ತೆ. ಅನಂತ್ ಅವ್ರೆ ನೋಡಿ, ನೀವ್ ಹೇಗಾದ್ರೂ ಸ್ವದೇಶಿ ಮೇಳಕ್ ಬಂದ್ರೆ ನಾನ್ ಸ್ವಲ್ಪ ಹಣದ ವ್ಯವಸ್ಥೆ ಮಾಡ್ಕೊಂಡು ಅಲ್ಲಿಗೆ ತಗೊಂಡ್ಬರ್ತೀನಿ. ಈಗ ನನ್ನ ಹತ್ರ ಏನೂ ಇಲ್ಲ. ನಾನು ಹೇಗಾದ್ರೂ ಹಣದ ವ್ಯವಸ್ಥೆ ಮಾಡ್ತೀನಿ. ಅನಂತ್ ಅವ್ರೆ ನೀವಲ್ಲಿಗೆ ಬರ್ತೀರಾ ಅಲ್ವಾ? ನಾನು ಪ್ರಯತ್ನ ಮಾಡ್ತೀನಿ. ಈಗ ನಾನು ಹೊರಡ್ತೀನಿ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇದೇನಿದು ಹಿಂದೆ ಬಾಗ್ಲಿ ಯಾಕೆ ತೆರೆದಿದೆ? ಸುಭಿ, ನೀನಿಲ್ಲಿ ಏನ್ ಮಾಡ್ತಿದ್ಯಾ? ಬೇಗ ಬಾ. ಯಾರದು? ಅಯ್ಯೋ ದೇವ್ರೆ, ಭೂತ, ಬೆಂಕಿ, ಬೆಂಕಿ ಭೂತ, ಬೆಂಕಿ, ಬೆಂಕಿ, ಭೂತ, ಭೂತ, ಏನಾಯ್ತಲ್ಲಿ? ಬೆಂಕಿ ಭೂತ. ಸುಬಿ ಹೋಗಿ ಇಲ್ಲಿಂದ. ಬೆಂಕಿನ ನೀವಿಲ್ಲ ಏನ್ ಮಾಡ್ತಿದ್ದೀರಾ? ಜಾಗ ಬಿಡಿ. ಏನಾಯ್ತು ಅನು ಚಿಕ್ಕಮ್ಮ? ಭೂತ, ಭೂತ, ಭೂತ. ಏನು ಭೂತಾನ? ಇಲ್ಲ ಅಕ್ಕ, ಇಲ್ಲೇನೂ ಇಲ್ಲ. ನೀವ್ ಹೆದ್ರಬೇಡಿ. ಏ ನೀನ್ ಸುಮ್ನಿರೋ ಸುಬಿ. ಯಾಕೆ ಹೆದ್ರಬಾರ್ದು? ನಾನ್ ಈಗ ತಾನೇ ಇಲ್ಲಿ ಬೆಂಕಿ ನೋಡ್ದೆ. ಮನೆಗ್ ಹೋಗಿ ನಾನ್ ಎಲ್ಲರಿಗೂ ಹೇಳ್ತೀನಿ. ಏನ್ ಮಾಡೋದು ಅನು ಚಿಕ್ಕಮ್ಮ? ಪ್ರೋಮಿ ನನ್ ಮಾತ್ ಕೇಳು ಪ್ರೋಮಿ. ಏನಾಯ್ತು? ನೋಡು, ಮನೇಲಿ ಒಂದು ಶುಭ ಕಾರ್ಯಕ್ಕೆ ಸಿದ್ಧತೆ ಮಾಡ್ತಿದ್ದಾರೆ. ಬೆಂಕಿ ಬಿದ್ದಿರೋ ಸುದ್ದಿ ಅವ್ರಿಗೆ ಗೊತ್ತಾಗ್ಬಿಟ್ರೆ ಎಲ್ಲ ಹಾಳಾಗೋಗುತ್ತೆ. ಮತ್ತೆ ಅಕ್ಕ ಈ ತರದ ಅಪಶಕುನಗಳನ್ನೆಲ್ಲ ತುಂಬಾ ನಂಬ್ತಾಳೆ. ನಾನ್ ನಿನ್ಗೆ ಏನಾಯ್ತು ಅಂತ ಹೇಳ್ತೀನಿ. ಕೆಲವೊಮ್ಮೆ ಒಣಗಿದ ವಸ್ತು ಒಂದೇ ಜಾಗದಲ್ಲಿದ್ದು ಬಿಸಿಗೆ ಬೆಂಕಿ ಹತ್ಕೊಳ್ಳುತ್ತೆ, ಮತ್ತದೇ ಬೆಂಕಿ ಹರಡ್ಬಿಡುತ್ತೆ. ನೀವ್ ಯಾವಾಗ್ಲೂ ಯಾಕಿಂತ ವಿಷಯನ ಮುಚ್ಚಿಡೋಕ್ ಪ್ರಯತ್ನ ಪಡ್ತೀರಾ? ಯಾವಾಗ್ಲೂ ನಿಮ್ದಿದೆ ಆಗೋಗಿದೆ. ಅಲ್ಲ ಚಿಕ್ಕಮ್ಮ, ನೀವ್ ಇಲ್ಲೇನ್ ಮಾಡ್ತಿದ್ದೀರಾ? ಏನ್ ಮಾಡ್ತಿದ್ರಿ ನೀವಿಲ್ಲಿ? ನಾನ್ ಬೆಂಕಿ ನೋಡಿ ಇಲ್ಲಿಗೆ ಬಂದೆ. ನಾನು ಬೆಂಕಿ ನೋಡೇ ಬಂದೆ. ಮನೆಗ್ ಹೋಗಿ ಅಮ್ಮಂಗೆ, ಅಜ್ಜಿಗೆ ಎಲ್ಲರಿಗೂ ಹೇಳ್ತೀನಿ. ಅಮ್ಮ, ಈಗ್ಲೇ ನೀವೆಲ್ರೂ ನನ್ ಜೊತೆ ಹಿತ್ಲಿಗ್ ಬರ್ಬೇಕು. ಯಾಕೇನಾಯ್ತು? ದೊಡ್ಡಮ್ಮ, ಮೊದ್ಲ್ಯಾವತ್ತಾದ್ರೂ ಮನೆ ಹಿತ್ಲಲ್ಲಿರೋ ಹಾಳ್ ಬಿದ್ದಿರೋ ವಸ್ತುಗಳಿಗೆ ಬೆಂಕಿ ಬಿದ್ದಿದ್ಯಾ? ಬೆಂಕಿನ? ಇಲ್ಲ, ಈ ರೀತಿ ಯಾವತ್ತೂ ಆಗಿರ್ಲಿಲ್ಲ. ಯಾಕೆ? ಪ್ರೋಮಿ ನೋಡು, ನಾನ್ ನಿನ್ಗೆ ಹೇಳದ್ನಲ್ಲ ಭಯ ಪಡೋ ವಿಷಯ ಅಲ್ಲ ಅಂತ. ಹೀಗೆಲ್ಲ ಪ್ರತಿದಿನ ಆಗಲ್ವಲ್ಲ. ಯಾವತ್ತೂ ಒಂದಿನ ಈ ರೀತಿ. ನನಗೇನು ಅರ್ಥನೇ ಆಗ್ತಿಲ್ಲ. ಬೆಂಕಿ ಬಿದ್ದಿರೋ ವಿಷಯ ಎಲ್ಲಿಂದ ಬಂತು? ಯಾಕಂದ್ರೆ ಸ್ವಲ್ಪ ಹೊತ್ತು ಮುಂಚೆ ಅಲ್ಲಿ ಬೆಂಕಿ ಬಿದ್ದಿತ್ತಮ್ಮ. ಇದೇನ್ ಹೇಳ್ತಿದ್ಯಾ? ಯಾರಿಗೂ ಏನೂ ಆಗಿಲ್ಲ ತಾನೇ ಪ್ರೋಮಿ? ಏನೂ ಆಗಿಲ್ಲ ಆದ್ರೆ ಆಗ್ಬೋದಿತ್ತು ಅಲ್ವಾ? ಸುಬಿ ಮತ್ತೆ ರೋನು ಅಲ್ಲೇ ಇದ್ರು. ನಾನೇ ಅವ್ರಿಬ್ರನ್ನ ಕರ್ಕೊಂಡ್ ಬಂದೆ. ಇದ್ಯಾವ ಅಪಶಕನ ಸೂಚನೆನೋ ಏನೋ. ನೋಡಿದ್ರ ಅಕ್ಕ, ಅಲ್ಲಿ ಮದ್ವೆ ನಿಶ್ಚಯ ಆಯ್ತು, ಇಲ್ಲಿ ಬೆಂಕಿ ಬಿದ್ದಿದೆ. ನನಗೆ ಸಂಬಂಧ ಒಪ್ಪಿಗೆ ಇಲ್ಲ. ನೋಡಿದ್ಯಾ ಪ್ರೋಮಿ, ಇದಕ್ಕೆ ನಾನ್ ಬೇಡ ಅಂದಿದ್ದು. ಅಕ್ಕ ಇಷ್ಟೊಂದ್ ಚಿಂತೆ ಮಾಡೋ ಅಗತ್ಯ ಇಲ್ಲ. ಅಲ್ಲಿಗೆ ಯಾರು ಹೋಗಲ್ಲ, ಮತ್ತೆ ಯಾರಿಗೂ ಏನೂ ಅಪಾಯ ಆಗಿಲ್ಲ ಅಲ್ವಾ? ನೀವ್ ಪದೇ ಪದೇ ಅದೇ ವಿಷಯನ ಯಾಕೆ ಹೇಳ್ತಿದ್ದೀರಾ ಅನು ಚಿಕ್ಕಮ್ಮ? ನಿಮ್ ಮಾತ್ ಕೇಳ್ತಿದ್ರೆ ಏನ್ ಅನ್ಸುತ್ತೆ ಗೊತ್ತಾ? ನೀವ್ ಮೊದ್ಲೇ ಬೆಂಕಿಯಲ್ಲಿ ಯಾಕೆ ಬಿತ್ತು ಅಂತ ಹೇಳೋದಕ್ಕೆ ಒಂದ್ ನೆಪ ಹುಡುಕಿರ್ತೀರಾ ಅನ್ಸುತ್ತೆ. ನಿಜ ಹೇಳ್ಬೇಕು ಅಂದ್ರೆ ನೀವು ಸತ್ಯನ ಮುಚ್ಚಿಡೋ ಪ್ರಯತ್ನ ಪಡ್ತಿದ್ದೀರಾ ಅಲ್ವಾ? ರೋಮಿ, ಅನು ಅಂತದ್ ಏನ್ ಹೇಳಿದ್ಲು ಅಂತ ನೀನ್ ಅವಳ ಜೊತೆ ಈ ರೀತಿ ಮಾತಾಡ್ತಿದ್ಯಾ? ಅವಳು ಈಗ್ಲೂ ನಮ್ಮನೆ ಅತಿಥಿ ಅನ್ನೋದನ್ನ ನೀನ್ ಮರಿಬೇಡ. ಅನು ಚಿಕ್ಕಮ್ಮ, ನಿಮ್ ಕೈ ಮಣ್ಣು ಹೇಗಾಯ್ತು? ಅದು ನಾನು ಬೆಂಕಿ ಹಾರಿಸೋದಿಕ್ಕೆ ಅಂತ ಅದ್ರ ಮೇಲೆ ಮಣ್ಣು ಎರ್ಸ್ತಾ ಇದ್ನಲ್ಲ, ಅದಕ್ಕೆ. ರೋನೋ ಹೇಳ್ತಿದ್ದ ಆ ಜಾಗದಲ್ಲಿ ಯಾರೋ ಗುಂಡಿ ತೆಗ್ದಿದ್ದಾರೆ ಅಂತ. ಗುಂಡಿ ತೆಗಿಯೋದಾ? ಅವಳ್ಯಾಕ್ ಗುಂಡಿ ತೆಗಿತಾಳೆ? ಇಲ್ಲಮ್ಮ, ನೀನ್ ಏನ್ ಬೇಕಾದ್ರೂ ಹೇಳು, ಆದ್ರೆ ನಂಗಿದ್ ಯಾಕೋ ಸರಿ ಅನ್ನಿಸ್ತಿಲ್ಲ. ಯಾರೋ ಗೊತ್ತು, ಮನೆ ಹಿತ್ಲಲ್ಲಿರೋ ಮಣ್ಣಲ್ಲಿ ಯಾರೋ ಏನಾದ್ರೂ ಬಚ್ಚಿಡಕ್ ಹೋಗಿದ್ರೆ? ಸರಿ, ನಾನ್ ಒಂದ್ ಕೆಲ್ಸ ಮಾಡ್ತೀನಿ. ನಾನ್ ಶರತ್ ಮತ್ತೆ ಸತೀಶ್ನ ಕರ್ಕೊಂಡ್ ಬರ್ತೀನಿ. ಅವರೇ ಹಿತ್ಲಗ್ ಹೋಗಿ ನೋಡ್ಲಿ. ಇಲ್ಲಿ ನಡೀತಿರೋದನ್ನೆಲ್ಲ ನೋಡಿದ್ರೆ ಯಾರನ್ನೂ ನಂಬೋದಕ್ಕೆ ಆಗ್ತಿಲ್ಲ. ಯಾರೇನ್ ಮುಚ್ಚಿಡ್ತಾರೆ? ಅನು, ಅಲ್ಲಿ ಯಾರಾದ್ರೂ ಬೆಂಕಿ ಹಾಕ್ಬೇಕು ಅಂತಿದ್ರ?
ಅಯ್ಯೋ ದೇವ್ರೆ, ಯಾರಿಗಾದ್ರೂ ಅಲ್ಲಿ ಸಿಡಿ ಮದ್ದು ಮತ್ ಬಾಂಬ್ ಇರೋದ್ ಗೊತ್ತಾದ್ರೆ ಏನಾಗುತ್ತೋ ಏನೋ. ನೀವ್ ಹಿಂದಕ್ಕೆ ಬನ್ನಿ ರಘು ಕಾಕ. ಇಲ್ಲಿಟ್ಟಿದ್ ಮದ್ದು ಯಾರು ತಗೊಂಡ್ರು? ಅನುಚಿಕಮ್ಮ, ಪದೇ ಪದೇ ನಿಮ್ಮ ಅದೃಷ್ಟ ನಿಮ್ಮನ್ನ ಯಾವಾಗ್ಲೂ ಕಾಪಾಡ್ತಿರಲ್ಲ. ನನಗ್ ಚೆನ್ನಾಗ್ ಗೊತ್ತು ನೀವೇ ಏನೋ ಮಾಡಿದೀರಾ ಅಂತ. ನನ್ ಕೈ ನೋಡ್ತಿದ್ದೀರಾ ನೀವು? ನೋಡಿ ನೋಡಿ, ಜೊತೆಗ್ ನಿಮ್ ಕೈನೂ ನೋಡ್ಕೊಳ್ಳಿ. ನಿಮ್ ಕೈನೂ ಮಣ್ಣಾಗೆ ಇದೆ. ಸುಭಿ ನಿಂತ್ಕೋ. ಏನದು? ನಂಗೆ ಗೊತ್ತಿಲ್ಲ ಶರತಣ್ಣ. ಅದನ್ನ ಮುಟ್ಟಕ್ ಹೋಗ್ಬೇಡ. ಸಿಡಿಮದ್ದು. ಅದಕ್ಕೇನೆ ಈ ಕುಂಡನ ಒಳಗ್ ತಂದಿದ್ದು. ಅನಂತಣ್ಣ ಬಂದಿದ್ರು. ಅವರು ಇದ್ರಲ್ಲಿ ಏನೋ ಬಚ್ಚಿಟ್ಟಿದ್ರು. ಅದಕ್ಕೆ ಬೇರೆಯವ್ರು ನೋಡೋಕ್ಕಿಂತ ಮುಂಚೆ ನಾನು ತಗೊಂಡ್ ಬಂದೆ. ಶರತ್ ಇದ್ರಲ್ಲಿ ಸುಬಿತ್ ಯಾವ ತಪ್ಪು ಇಲ್ಲ. ಇದನ್ನ ನನ್ ಕೊಡು, ನಾನಿದ್ರಿಂದ. ಏನ್ ಅನ್ಕೊಂಡಿದೀರಾ ನೀವು? ಈ ರೀತಿ ವಸ್ತುಗಳನ್ನ ಮನೇಲಿ ಬಚ್ಚಿಡ್ತಾ ಇದ್ದೀರಾ? ಮನೇಲಿ ಇಷ್ಟೊಂದು ಜನ ಇದ್ದಾರೆ, ಯಾರ ಬಗ್ಗೆನೂ ಯೋಚಿಸ್ಲಿಲ್ವಾ ನೀವು? ಈ ಸಿಡಿ ಮದ್ದನ್ನ ಮನೇಲಿ ಅಡಗಿಸಿರೋದ್ರಿಂದ ಮನೆಯವ್ರ ಪ್ರಾಣಕ್ಕೆ ಅಪಾಯ ಆಗೋದಿಲ್ವಾ? ನೀವು ಮತ್ತೆ ಅನಂತಣ್ಣ ಒಂದ್ಸಲನೂ ಯೋಚನೆ ಮಾಡ್ಲಿಲ್ವಾ? ನಿಮ್ ಕಾರಣದಿಂದ ಇವತ್ತು ಸುಭಿಗೆ ಅಪಾಯ ಆಗ್ತಿತ್ತು. ದೇಶನ ಪ್ರೀತಿ ಮಾಡ್ಬೇಕಂದ್ರೆ ಅದಕ್ಕೂ ಮೊದಲು ದೇಶದ ಜನರನ್ನ ಮತ್ತೆ ಪರಿವಾರದವ್ರನ್ನ ಪ್ರೀತಿ ಮಾಡ್ಬೇಕಾಗತ್ತೆ ಅನುಚಿಕಮ್ಮ. ಪರಿವಾರನ ನಾನು ತುಂಬಾ ಪ್ರೀತಿಸ್ತೀನಿ. ಗವರ್ನರ್ ರೈಲಲ್ಲಿ ಹೋಗೋದನ್ನ ತಿಳಿದ ಅನಂತ್ ಮತ್ತು ಜೊತೆಯವರು ಬಾಂಬ್ ಸ್ಫೋಟದಿಂದ ಅವ್ರನ್ನ ಸಾಯಿಸೋದಿಕ್ಕೆ ಉಪಾಯ ಮಾಡಿದ್ರು. ಅದಕ್ಕೇನೆ ಆ ರೈಲಲ್ಲಿ ಹೋಗೋದಿಕ್ಕೆ ನನ್ಗಿಷ್ಟ ಇರ್ಲಿಲ್ಲ. ನೀವು ಅವತ್ತು ಅದಕ್ಕೆ ತಡವಾಗಿ ಹೊರಗಡೆ ಬಂದಿದ್ದ ಅನುಚಿಕಮ್ಮ? ಹಾ, ಅದಕ್ಕೇನೆ ನಾನು ಆ ದಿನ ಬೇಕು ಅಂತಾನೆ ತಡವಾಗಿ ಬಂದಿದ್ದು. ವೀರು ಸಾವಿನ ಪ್ರತೀಕಾರ ತೀರಿಸ್ಕೊಳ್ಳೋ ಸಮಯದಲ್ಲಿ ನನ್ ಮನೆಯವ್ರು ಯಾರು ಅಪಾಯಕ್ಕೆ ಸಿಕ್ಕಾಕೊಳ್ಬಾರ್ದು ಅಂತ ನಾನು. ಅದ್ಭುತ, ತುಂಬಾ ಅದ್ಭುತ ಅನುಚಿಕಮ್ಮ. ಇವತ್ತು ಫ್ರೇಜರ್ ಸರ್ ಸತ್ತಿದ್ರೆ ನಮಗ್ ಸ್ವಾತಂತ್ರ್ಯ ಸಿಕ್ಬಿಡ್ತಿತ್ತ? ಇದೇ ನಿಮ್ಮ ತಪ್ಪು ಕಲ್ಪನೆ. ಅವರು ಭಯ ಪಟ್ಟು ಹೊರಟೋಗ್ತಾರೆ ಅಂತ ನೀವ್ ಅನ್ಕೊಂಡಿದ್ದೀರಾ, ಆದ್ರೆ ಅವರು ಭಯದಿಂದ ಹೋಗೋದಿಲ್ಲ. ಯಾಕೆ ಗೊತ್ತಾ? ಯಾಕಂದ್ರೆ ನಾವೆಲ್ಲರೂ ಈಗ್ಲೂ ಅವ್ರಿಗೆ ಜೀತದಾಳುಗಳೇ. ನಾವಲ್ಲಿಂದ ಆಚೆ ಬರಬೇಕು. ನನಗೂ ದೇಶ ಸ್ವತಂತ್ರವಾಗೋದು ಇಷ್ಟನೇ, ಆದ್ರೆ ಅದಕ್ಕೋಸ್ಕರ ಸರಿಯಾದ ದಾರಿನ ಆಯ್ಕೆ ಮಾಡೋದು ಅವಶ್ಯಕ. ಸರಿಯಾದ ದಾರಿ ಆಯ್ಕೆ ಮಾಡದೇ ಇದ್ರೆ ಯಾವುದೇ ಆಂದೋಲನಕ್ಕೂ ಭವಿಷ್ಯ ಇರೋದಿಲ್ಲ ಅನುಚಿಕಮ್ಮ. ಮತ್ಯಾವ ದಾರಿ ಇದೆ ಶರತ್? ನೀನೇ ಉಪಾಯ ಹೇಳು. ಈಗೇನ್ ಸ್ವದೇಶಿ ಮೇಳ ಆಗ್ತಿದ್ಯೋ ಅಲ್ಲಿ ಬ್ರಿಟಿಷರು ತಯಾರಿಸಿರುವ ವಸ್ತುಗಳ ಬಳಕೆನ ತಡೆಯೋದಕ್ಕೆ ಸ್ವದೇಶಿ ವಸ್ತುಗಳನ್ನ ಮಾರಾಟ ಮಾಡ್ತಿದ್ದಾರೆ. ಅದು ಬ್ರಿಟಿಷರ ವಿರೋಧನೇ ತಾನೆ. ಪ್ರಾಣ ತೆಗೆದ್ರೆ ಪ್ರಾಣ ಹೋಗುತ್ತೆ ಅಷ್ಟೇ, ಸ್ವಾತಂತ್ರ್ಯ ಸಿಗೋದಿಲ್ಲ. ನಾನು ಅನಂತವ್ರಿಗೆ ಈ ಸ್ವದೇಶಿ ಮೇಳಕ್ ಬರೋಕೆ ಹೇಳಿದ್ದೆ. ನನ್ನನ್ನೆಲ್ಲ ಕರ್ಕೊಂಡು ಹೋಗ್ತೀಯಾ ಶರತ್? ಇಲ್ಲ ಹೋಗೋಕ್ ವ್ಯವಸ್ಥೆ ಮಾಡ್ತೀಯಾ? ನಾನು ಸುಭಿ ನಾಳೆ ಅಲ್ಲಿಗೆ ಹೋಗ್ತಿದ್ದೀವಿ, ನೀವು ಬನ್ನಿ. ಹಾಗೆ ಅನಂತಣ್ಣಂಗೂ ಹೇಳಿ, ದೇಶನ ಪ್ರೀತಿ ಮಾಡಬೇಕು ಅನ್ನೋದ್ರ ಅರ್ಥ ಹೆತ್ತ ಅಮ್ಮನ್ನ ದೂರ ಮಾಡಬೇಕು ಅಂತಲ್ಲ. ಅಮ್ಮ, ಏನಾಯ್ತು ಸುಭಿ? ದೇಶನ ಪ್ರೀತಿ ಮಾಡಬೇಕು ಅನ್ನೋದ್ರ ಅರ್ಥ ಹೆತ್ತ ಅಮ್ಮನ್ನ ದೂರ ಮಾಡಬೇಕು ಅಂತಲ್ಲ. ನಾನು ನಿಮ್ಗಿಂತ ಜಾಸ್ತಿ ಯಾರನ್ನಾದ್ರೂ ಪ್ರೀತಿ ಮಾಡಕ್ಕಾಗತ್ತಾ ಅಮ್ಮ? ಸುಬಿ ಹೀಗ್ಯಾಕೆ ಹೇಳ್ತಿದ್ದಾನೆ ಪ್ರಭಾ? ದೇಶನ ಪ್ರೀತಿ ಮಾಡಬೇಕು ಅನ್ನೋ ಮಾತು ಸುಭಿ ಮನ್ಸಿನ ಮೇಲೆ ಇಷ್ಟು ಪ್ರಭಾವ ಬೀರಿದ್ಯಾ?
ನೀನೇನಾದ್ರೂ ಬೇರೆಯವ್ರನ್ನ ನನ್ಗಿಂತ ಜಾಸ್ತಿ ಪ್ರೀತಿ ಮಾಡಿದ್ರೆ ನಿನಗ ಅವರು ನನ್ಗಿಂತ ಜಾಸ್ತಿ ಹತ್ರ ಅನ್ಕೋತೀನಿ, ಗೊತ್ತಾಯ್ತಾ? ನಿಮ್ಗಿಂತ ಹೆಚ್ಚಾಗಿ ನಂಗೆ ಪ್ರೀತಿ ತೋರ್ಸೋರು ಯಾರಿದ್ದಾರೆ ಅಮ್ಮ? ನಮ್ಮೆಲ್ರಿಗೂ ಗೊತ್ತಿದೆ ಸುಭಿ, ನೀನ್ ಎಲ್ರಿಗಿಂತ ಜಾಸ್ತಿ ಅಮ್ಮನ್ನೇ ಪ್ರೀತಿ ಮಾಡೋದು. ಅಮ್ಮನ ಒಪ್ಪಿಗೆ ಇಲ್ದೆ ನೀನ್ ಯಾವ ಕೆಲ್ಸನೂ ಮಾಡಲ್ಲ. ನನ್ ಜೊತೆ ಮೇಳಕ್ ಬಾರು ಅಂತ ಹೇಳಿದ್ರೆ ಅಮ್ಮ ಬಂದ್ರೆ ಮಾತ್ರ ಬರ್ತೀನಿ ಅಂತಾನೆ. ನಿನ್ ತಮ್ಮ ಬಹಳ ಒಳ್ಳೆಯವನು. ಅಮ್ಮ, ನೀವು ನನಗೆ ಅನುಮತಿ ಕೊಡಿ. ನಾನು ಸುಭೀನಾ ಮತ್ತೆ ಅನು ಚಿಕ್ಕಮ್ಮನ್ನ ಕರ್ಕೊಂಡು ಸ್ವದೇಶಿ ಮೇಳಕ್ ಹೋಗಿ ಬರ್ತೀನಿ. ಸ್ವದೇಶಿ ಮೇಳ? ಸುಬೀನಾ ಕರ್ಕೊಂಡ್ ಹೋಗು, ಆದ್ರೆ ಅನು ಅವಳು ಬರೋದಕ್ ತಯಾರಿದ್ದಾಳ? ನೆನ್ನೆ ಹೇಳ್ತಾ ಇದ್ರು ನೀವ್ ಅನುಮತಿ ಕೊಟ್ರೆ ಬರ್ತೀನಿ ಅಂತ. ಸುಬಿ, ಅನು ಚಿಕ್ಕಮ್ಮಂಗ್ ಹೋಗಿ ಹೇಳು ಸಿದ್ಧ ಆಗಕ್ಕೆ. ಅನು ಚಿಕ್ಕಮ್ಮ, ಅನು ಚಿಕ್ಕಮ್ಮ. ನಾನ್ ಹೋಗಿ ಅಡ್ಗೆಯವನ್ ಏನ್ ಮಾಡ್ತಿದಾನೋ ನೋಡ್ತೀನಿ. ಅಮ್ಮ, ನಾನು ಕೆಳಗಿರ್ತೀನಿ. ಶರತ್, ಪ್ರಸಾದ ತಗೊಳ್ದೆ ಹೋಗ್ತಿದ್ಯಾ? ಓ ಹೌದು, ಮರ್ತೆ ಹೋಗಿದ್ದೆ. ನೀನ್ ಯಾವತ್ತೂ ಮರೆಯಲ್ವಲ್ಲ? ನಿನ್ ಮನ್ಸೆಲ್ಲ ಎಲ್ಲಿದೆ ಶರತ್? ನೆನ್ನೆ ಘಟನೆಯಿಂದ ಏನಾದ್ರೂ ಚಿಂತೆ ಮಾಡ್ತಿದ್ಯಾ? ಅಪ್ಪನ ಹತ್ರ ಒಂದು ವಿಷಯ ಹೇಳ್ತೀರಮ್ಮ? ಹೇಳು. ನನಗೆ ಸ್ವಲ್ಪ ಸಮಯ ಬೇಕು ಅಂತ ಹೇಳಿ. ಖಂಡಿತ ಹೇಳ್ತೀನಿ. ನಾನು ಅವಳನ್ನ ನೋಡ್ಬೇಕು. ಹೀಗ್ ನೋಡ್ದೇನೆ ಮದ್ವೆನ ಹೇಗ್ ನಿಶ್ಚಯ ಮಾಡಕ್ಕಾಗತ್ತೆ? ನಾನ್ ಹೊರಟೆ. ಎಲ್ಲಾನು ಸರಿಯಾಗಿ ತಗೊಂಡಿದ್ದೀನಲ್ಲ ನಾನು? ಹಾ, ಸರಿ ಇದೆ. ಇದೇನ್ ವಿಭಾ, ಇಷ್ಟೆಲ್ಲ ಬಟ್ಟೆಗಳನ್ನ ತಗೊಂಡು ಎಲ್ಲಿಗೆ ಹೋಗ್ತಿದ್ಯಾ? ಸ್ವದೇಶಿ ಮೇಳಕ್ಕೆ. ಅಲ್ಲಿ ನಾವು ಒಂದ್ ಅಂಗಡಿ ಹಾಕಿದೀವಿ. ಏನು, ಇಷ್ಟೆಲ್ಲ ಬಟ್ಟೆಗಳನ್ನ ತಗೊಂಡು ಸ್ವದೇಶಿ ಮೇಳದಲ್ಲಿ ಮಾರಕ್ ಹೋಗ್ತಿದ್ಯಾ? ಇಲ್ಲ ಇಲ್ಲ ವಿಭಾ, ಇದೆಲ್ಲ ನನಗ್ ಸ್ವಲ್ಪನೂ ಇಷ್ಟ ಆಗೋದಿಲ್ಲ. ಇಲ್ಲಿ ಕೇಳು, ವಿಭಾ ಮಾಡ್ತಿರೋದು ಸರಿಯಾಗಿದೆ. ಮತ್ತೆ ಈ ಮೇಳ ಯಾವುದೋ ಮಾಮೂಲಿ ಮೇಳ ಅಲ್ಲ. ಇದರ ಆಯೋಜನೆ ಮಾಡಿದವರು ಯಾರು ಗೊತ್ತಿದ್ಯಾ? ರವೀಂದ್ರನಾಥ್ ಟ್ಯಾಗೋರ್, ಅವರ ಗೆಳೆಯರು ಮತ್ತೆ ಅವರ ಸಂಬಂಧಿಕರು. ಅವರೆಲ್ಲ ದೇಶದ ಬಗ್ಗೆ ಯೋಚನೆ ಮಾಡೋರು. ಅದಕ್ಕಾಗಿ ಇದನ್ನೆಲ್ಲ ಆಯೋಜನೆ ಮಾಡಿದ್ದು. ಹಾ, ಅವರೆಲ್ಲ ಆಯೋಜನೆ ಮಾಡಿದ್ದಾರೆ ಅಂತ ಹೇಳಿ ಹುಡುಗಿರೆಲ್ಲ ಅಲ್ಲಿಗೆ ಹೋಗಿ ವ್ಯಾಪಾರ ಮಾಡ್ಬೇಕು ಅಂತೇನಿಲ್ವಲ್ಲ. ಮಾನ ಮರ್ಯಾದೆ ಎಲ್ಲ ಹರಾಜಾಗ್ಬಿಡತ್ತಷ್ಟೇ. ಅಮ್ಮ, ದೇಶದ ಮಾನ ಮರ್ಯಾದೆ ಉಳಿಸೋದಕ್ಕೆ ನಾವಿದನ್ನೆಲ್ಲ ಮಾಡ್ಲೇಬೇಕು. ಈ ವಸ್ತುಗಳನ್ನ ಮಾರೋದ್ರಿಂದ ಎಷ್ಟು ದುಡ್ಡು ಬರುತ್ತೋ ಅದರಿಂದ ಒಂದ್ ಸ್ವದೇಶಿ ಭಂಡಾರ ಪ್ರಾರಂಭ ಆಗುತ್ತೆ. ನಮ್ ದೇಶದ ವಸ್ತುಗಳ ಉಪಯೋಗ ಮಾಡೋಕೆ ಎಲ್ರಿಗೂ ಜಾಗೃತಿ ಮೂಡಿಸ್ಬೇಕು. ಇದೆಲ್ಲ ಏನ್ ಹೇಳ್ತಾ ಇದೆಯಾ ನೀನು? ಇದನ್ನೆಲ್ಲ ಯಾರು ಕಲ್ಸಿದ್ದು ನಿನಗೆ? ಹೋಗ್ಲಿ ಬಿಡು ಅದನ್ನ. ಇದನ್ನೆಲ್ಲ ಈಗ ಮಾತಾಡೋ ಅವಶ್ಯಕತೆ ಇಲ್ಲ. ಅಜಿತ್, ನೀನ್ ಇವಳ ವಸ್ತುಗಳನ್ನೆಲ್ಲ ತಗೊಂಡು ಹೋಗು. ಹಾಗೆ ಇವಳ ಜೊತೆನೇ ಇರು. ಅವಳು ಹೋಗ್ ಬರ್ಲಿ ಬಿಡು. ಹಾ, ಹೋಗ್ ಬರ್ಲಿ ಬಿಡಿ. ನನಗೇನಂತೆ? ಇವಳ ಮದ್ವೆ ಬಗ್ಗೆ ಯಾರಿಗೂ ಚಿಂತೆ ಇಲ್ಲ, ಆದ್ರೆ ಸ್ವದೇಶಿ ಮೇಳದ ಬಗ್ಗೆ ಚಿಂತೆ ಅಂತೆ. ಹೋಗಿ ನಿಮ್ ಇಷ್ಟ ಬಂದಂಗ್ ಮಾಡ್ಕೊಡಿ. ಸ್ವರ್ಣ, ನೀನು ಬಂದ್ಯಾ? ನೀನಿಲ್ ಬರೋದಕ್ಕೆ ಒಪ್ಕೊಂಡ್ರಾ? ಯಾಕೆ ಒಪ್ಕೊಳ್ಳಲ್ಲ ಹೇಳು? ಸಾಕ್ಷಾತ್ ರವೀಂದ್ರನಾಥ್ ಠಾಕೂರ್ ಅವರೇ ಈ ಮೇಳದ ಆಯೋಜನೆ ಮಾಡಿದ್ದಾರೆ ಅಂತ ಗೊತ್ತಾದ್ಮೇಲೆ ಅವರೇ ನನ್ನನ್ನು ಕಳಿಸ್ಕೊಟ್ರು. ಅವ್ರನ್ನ ನಾನ್ ಒಂದ್ಸಲನಾದ್ರೂ ಕಣ್ಣಾರೆ ನೋಡ್ಬೇಕು. ಅವರೊಬ್ರು ಮಹಾನ್ ವ್ಯಕ್ತಿ. ಅರೆ ನಡಿ ನಡಿ ನಡಿ, ಬೇಗ ಬಾ. ಏನಾಯ್ತಣ್ಣ? ವಿಭಾ, ಬೇಗ ಬಾ. ಯಾರು ಬಂದಿದ್ದಾರೆ ಅಂತ ಗೊತ್ತಾ? ಯಾರು ಬಂದಿದ್ದಾರೆ? ರವೀಂದ್ರನಾಥ್ ಠಾಗೂರ್ ಬಂದಿದ್ದಾರೆ ಮೇಳಕ್ಕೆ. ರವೀಂದ್ರನಾಥ್ ಠಾಗೂರ್ ಬಂದಿದ್ದಾರ? ನಡೀರಿ, ನೀನು ಬಾ. ಬಾ ಬಾ ಬಾ. ಗುರುಗಳೇ, ಮನೇಲಿರೋ ಹೆಂಗಸರೆಲ್ಲ ಮೇಳದಲ್ಲಿ ಭಾಗವಹಿಸಿದ್ದಾರೆ. ಎಲ್ರೂ ತಮ್ ತಮ್ ಕೈಯಿಂದ ಸ್ವದೇಶಿ ವಸ್ತುಗಳನ್ನ ಮಾಡ್ಕೊಂಡ್ ಬಂದಿದ್ದಾರೆ. ನೀವೇ ನೋಡಿ. ಒಳ್ಳೇದಾಗ್ಲಿ. ಚೆನ್ನಾಗಿದೆ, ಅದ್ಭುತವಾಗಿದೆ. ವ್ಯವಸ್ಥೆಗಳೆಲ್ಲ ಹೇಗಿದೆ ಗುರುಗಳೇ? ಒಂದು ವಿಷಯದ ಬಗ್ಗೆ ನಾನು ಆಗ್ಲಿಂದ ಯೋಚಿಸ್ತಾ ಇದ್ದೀನಿ ವಿನು. ಇಲ್ಲೇನ್ ಸ್ವದೇಶಿ ವಸ್ತುಗಳ ಮಾರಾಟ ಆಗ್ತಿದೆಯೋ ಅದರಿಂದ ನಮ್ಮ ಸ್ವದೇಶಿ ಭಂಡಾರ ತುಂಬಿಕೊಳ್ಳುತ್ತೆ. ಆದ್ರೆ ಜನರ ಮನಸ್ಸನ್ನ ಹೇಗೆ ತುಂಬಿಸ್ಬೇಕು? ಅದಕ್ಕಾಗಿ
ನಾನಿವತ್ತು ನಿರ್ಧಾರ ಮಾಡಿದ್ದೀನಿ. ಇವತ್ತು ಮೇಳದ ಮೂಲಕವಾಗಿ ನಾವೆಲ್ಲರೂ ನಮ್ಮ ಭಾಷೆಯಲ್ಲೇ ಮಾತಾಡಬೇಕು. ಸ್ವದೇಶಿ ಭಾಷೆಯನ್ನು ಎಲ್ಲ ಕಡೆ ಹಬ್ಬ ಹಾಗೆ ಮಾಡಬೇಕು. ಹಾಡು, ಕವಿತೆ, ಗೀತೆ ಯಾರಿಗೇನ್ ಬರುತ್ತೋ ಎಲ್ಲ ಹೇಳಿ, ಏನು ತೊಂದರೆ ಇರಲ್ಲ. ಇವತ್ತು ನಮ್ಮೆಲ್ಲರ ಮಧ್ಯೆ ಉಪಸ್ಥಿತರಿದ್ದಾರೆ ಶ್ರೀ ರವೀಂದ್ರನಾಥ್ ಟ್ಯಾಗೋರ್ ಅವರು. ಯಾರೇ ಯಾವುದೇ ಗೀತೆ ಅಥವಾ ಕವಿತೆಗಳನ್ನು ಹಾಡೋದಿದ್ರು ಈ ಮೇಳದ ವೇದಿಕೆ ಮೇಲೆ ಹೇಳಬಹುದು. ಅದೇನೇ ಹೇಳೋದಿದ್ರು ಸ್ವದೇಶಿ ಗೀತೆಗಳನ್ನೇ ಹೇಳಬೇಕಾಗತ್ತೆ. ವಿನು, ಅರವಿಂದ್ ಘೋಷ್ ಅವರು ಬಂದಿದ್ದಾರಾ? ಸ್ವದೇಶಿ ವಸ್ತುಗಳ ಉಪಯೋಗದ ಕುರಿತು ಅವರ ಅಭಿಪ್ರಾಯನೂ ತುಂಬಾ ಅವಶ್ಯಕತೆ ಇದೆ. ಇಲ್ಲ ಗುರುಗಳೇ, ಅವರಿನ್ನೂ ಬಂದಿಲ್ಲ. ಯಾಕೆ? ಅವರೆಲ್ಲಿದ್ದಾರೆ? ಅಣ್ಣ ಅಣ್ಣ, ನೀವು ಬೇಗ ಓಡ್ ಹೋಗ್ಬೇಕು. ಪೊಲೀಸ್ ಬಂದಿದ್ದಾರೆ. ಒಂದೇ ಮಾತರಂ ಪತ್ರಿಕೆನ ಜಪ್ತಿ ಮಾಡೋದಕ್ಕೆ. ಬ್ರಿಟಿಷ್ ವಿರುದ್ಧ ಲೇಖನನ ನೀವೇ ಬರೆದಿರೋದು ಅಂತ ಅವರಿಗೆ ಅನುಮಾನ ಬಂದಿದೆ. ಅನುಮಾನ ಬಂದಿರಬಹುದು, ಆದ್ರೆ ಸಾಕ್ಷಿಗಳು ಸಿಗಲ್ವಲ್ಲ. ಯಾಕಂದ್ರೆ ನಾನು ಅನಾಮಿಕನಾಗಿ ಬರೆಯೋದು, ಮತ್ತದು ಬ್ರಿಟಿಷ್ ಪೊಲೀಸರಿಗೆ ಗೊತ್ತಿಲ್ಲ. ಅದಕ್ಕಾಗಿ ಅವ್ರು ನನ್ಗೇನು ಮಾಡಕ್ಕಾಗೋದಿಲ್ಲ. ಮತ್ ನಾನು ಎಲ್ಲಿಗೂ ಓಡ ಹೋಗಲ್ಲ. ನೀವೆಲ್ಲರೂ ಎಲ್ಲಾ ಪತ್ರಗಳನ್ನ ತಗೊಂಡು ಇಲ್ಲಿಂದ ಹೊರಟ್ಬಿಡಿ. ಅವ್ರ ಕೈಗೆ ಇಲ್ಲಿ ಏನು ಸಿಗ್ಬಾರ್ದು. ಸುಶೀಲ್, ನೀನ್ ಬಾಗಿಲಾಕಿ ಅಲ್ಲೇ ನಿಂತ್ಕೋ. ಆದ್ರೆ ಅಣ್ಣ. ಸುಶೀಲ್, ನಾನೇನ್ ಹೇಳ್ತಿದ್ನೋ ಅದನ್ನ ಮಾಡು. ಬರೀಂದ್ರ, ಮಿಸ್ಟರ್ ಹ್ಯೂ ಬರ್ತಿರೋದನ್ನ ನೀನ್ ನೋಡ್ದ್ಯಾ? ಹಾಗಾದ್ರೆ ಬೇಗ ಇಲ್ಲಿರೋ ವಸ್ತುಗಳನ್ನೆಲ್ಲ ಎತ್ಕೊಂಡ್ಬಿಡು. You're under arrest, Mr. Ghosh. Come with me. ಯಾಕೆ? ನಾನೇನ್ ಕಳ್ಳನ ಡಕಾಯ್ತನ? ಇದು ವಾರೆಂಟ್ ಅಲ್ವಲ್ಲ ಮಿಸ್ಟರ್ ಹ್ಯೂ? ಇದೊಂದು ಪತ್ರಿಕೆ ತರ ಕಾಣಿಸ್ತಿದೆ. ಇದೇ ವಾರೆಂಟ್, ಮಿಸ್ಟರ್ ಘೋಷ್. ನೀವು ಬ್ರಿಟಿಷ್ ಗವರ್ಮೆಂಟ್ ಅಗೇನ್ಸ್ಟ್ ಆಗಿ ಈ ಪತ್ರಿಕೆಯಲ್ಲಿ ಏನೇನೋ ಬರ್ದಿದ್ದೀರಾ. ಇದನ್ನೆಲ್ಲ ನಾನೇ ಬರ್ದಿದ್ದೀನಿ ಅನ್ನೋದಕ್ಕೆ ಏನ್ ಸಾಕ್ಷಿ ಇದೆ ನಿಮ್ಗಳ ಹತ್ರ? ಎವಿಡೆನ್ಸ್ ನಿಮಗೆ ಸಿಗುತ್ತೆ ಮಿಸ್ಟರ್ ಘೋಷ್. ಮ್ಯಾಜಿಸ್ಟ್ರೇಟ್ ಕಿಂಗ್ ವರ್ಡ್ಸ್ ಈ ವಿಷಯಕ್ಕೆ ತೀರ್ಪು ಕೊಡ್ತಾರೆ. ಅವರು ಅಷ್ಟು ಸುಲಭವಾಗಿ ನಿಮ್ಮನ್ನ ಬಿಡೋದಿಲ್ಲ. Now just come with me. ಆಗ್ಲಿ, ನಡೀರಿ, ನೋಡೋಣ ಅದೇನ್ ಕೇಸ್ ಮಾಡ್ತೀರಾ ನೀವೆಲ್ಲ ಅಂತ. ಆದ್ರೆ ನಿಮ್ಗೆ ಗೊತ್ತಾ ಮಿಸ್ಟರ್ ಹ್ಯೂ, ಇದಕ್ಕೆಲ್ಲ ನನ್ನ ದೇಶದ ಜನರು ಭಯ ಪಡಲ್ಲ. ದೇಶನ ಪ್ರೀತಿ ಮಾಡೋ ಬೀಜನ ಅವರೆಲ್ಲ ತಮ್ಮ ಹೃದಯದಲ್ಲಿ ಬಿತ್ತಿದ್ದಾರೆ. ನಿಮಗದನ್ನ ತಡೆಯೋಕ್ ಸಾಧ್ಯ ಇಲ್ಲ. ನಡೀರಿ. ಶರತಣ್ಣ, ಇವರೆಲ್ಲ ಏನ್ ಮಾಡ್ತಾ ಇದ್ದಾರೆ? ದೇಶದ ಉನ್ನತಿಗೋಸ್ಕರ ಚಂದಾನ ಸಂಗ್ರಹ ಮಾಡ್ತಿದ್ದಾರೆ. ಇವೆಲ್ಲ ವಸ್ತುಗಳನ್ನ ಮಾರಿ ಬರೋ ಹಣದ ಜೊತೆಗೆ ಈ ಚಂದಾನು ಸೇರಿಸಿ ಸ್ವದೇಶಿ ಭಂಡಾರನ ಆರಂಭ ಮಾಡ್ತಾರೆ. ಸ್ವದೇಶಿ ಭಂಡಾರ? ಹೌದು, ಸ್ವದೇಶಿ ಭಂಡಾರ. ಅದ್ರೊಳಗೆ ಕೇವಲ ನಮ್ಮ ದೇಶದಲ್ಲಿ ತಯಾರಿಸಿರುವ ವಸ್ತುಗಳೇ ಸಿಗುತ್ತೆ. ನಮ್ಮ ದೇಶದ ಉನ್ನತಿಗೋಸ್ಕರ. ಅರ್ಥ ಆಗ್ಲಿಲ್ಲ ಅಲ್ವಾ? ನಾವೆಲ್ಲರೂ ಸ್ವದೇಶಿ ವಸ್ತುಗಳನ್ನೇ ಉಪಯೋಗಿಸಿದ್ರೆ ಆಗ ವಸ್ತುಗಳನ್ನ ಮಾರಿ ಬರೋ ಹಣ ನಮ್ಮ ದೇಶದ ಜನರಿಗೆ ಸಿಗುತ್ತೆ. ಬ್ರಿಟಿಷ್ ವ್ಯಾಪಾರಿಗಳಿಗೆ ಅದು ಸಿಗಲ್ಲ. ನಮ್ಮ ದೇಶದ ಉನ್ನತಿಯಾಗೋದು ಆಗ್ಲೇ. ನೀವ್ ಮೊದ್ಲೇ ಯಾಕೆ ಹೇಳಿಲ್ಲ ಶರತಣ್ಣ? ಕಟಕ್ನಲ್ಲಿ ಅಮ್ಮ ನಂಗೆ ಇಟ್ಕೊಳಕ್ ಕೊಟ್ಟಿರೋ ಕಾಸ್ನ ನಾನ್ ತಗೊಂಡ್ ಬರ್ತಾ ಇದ್ದೆ. ನನಗ್ ಚಂದ ಕೊಡಕ್ ಆಗಲ್ವಾ? ಕೊಡ್ತೀಯ, ಖಂಡಿತ ಕೊಡ್ತೀಯ. ಇರು. ತಗೋ, ನಿನ್ನ ಕೈಯಿಂದಾನೆ ಕೊಟ್ಟು ಬಾ.
ಶರತಣ್ಣ, ಅಲ್ಲಿ ನೋಡಿ ಎಷ್ಟೊಂದು ಬಣ್ಣದ ಗಾಳಿಪಟ. ಒಂದ್ ಗಾಳಿಪಟ ತಗೊಳ್ಳ? ತಗೋ, ಹೋಗು. ನಾನು ನೋಡ್ಲಿಲ್ಲ, ಕ್ಷಮೆ ಇರ್ಲಿ. ಕಕ್ಕ ಅದ್ ಕೊಡಿ, ಅದು ಇದೇನಪ್ಪ? ವಿಭಾ ಅಕ್ಕ, ನೀವಿಲ್ಲಿ? ನೀವು ನೋಡಕ್ ಬಂದಿದ್ದೀರಾ? ನಾನೀ ಮೇಳದಲ್ಲಿ ಅಂಗಡಿ ಹಾಕಿದ್ದೀನಿ. ಶರತಣ್ಣ, ನಡೀರಿ, ನಾವು ತಗೊಂಡು ಹೋಗೋಣ. ಸರಿ, ಇಲ್ಲಿ ಕೊಡಿ. ನೀವು ಸ್ವದೇಶಿ ವಸ್ತುಗಳ ಬಳಕೆಯಲ್ಲಿ ನಂಬಿಕೆ ಇಡ್ತೀರಾ? ನಾವೆಲ್ಲರೂ ಕೂಡ ಸ್ವದೇಶಿ ವಸ್ತುಗಳ ಉಪಯೋಗ ಮಾಡಿದ್ರೆ ಆಗ ಮಾತ್ರ ನಮ್ ದೇಶ ಮುಂದೆ ಸಾಗೋದು. ಅಲ್ದೆ ಅದು ನಮ್ಮ ಕರ್ತವ್ಯ ಕೂಡ. ಅಲ್ಲ ಸುಭಾಷ್, ನೀನ್ ಯಾವಾಗ್ಲಾದ್ರೂ ರವೀಂದ್ರನಾಥ್ ಟ್ಯಾಗೋರ್ ಅವರ ಹಾಡ್ ಕೇಳಿದ್ಯಾ? ಹಾ, ರೋಮಿ ಅಕ್ಕ ಹಾಡ್ತಾರೆ. ರವೀಂದ್ರನಾಥ್ ಟ್ಯಾಗೋರ್ ಅವರ ಧ್ವನಿಯಲ್ಲೇ ಕೇಳಿದ್ಯಾ? ಇಲ್ವಲ್ಲ, ಇವತ್ತು ಅವರೇ ಸ್ವತಃ ಹಾಡ್ತಾರ. ಬಾ, ಹೋಗ್ ಕೇಳೋಣ. ಅನಂತ್ ಅವ್ರೆ, ನಿನ್ನೆ ಮನೇಲಿ ನಡೆದಿರೋ ಘಟನೆ ಬಗ್ಗೆ ಯೋಚಿಸೋಕ್ಕೂ ಆಗಲ್ಲ. ಈ ಸಿಡಿ ಮದ್ದನ್ನ ಮನೇಲಿ ಅಡಗಿಸಿರೋದ್ರಿಂದ ಮನೆಯವ್ರ ಪ್ರಾಣಕ್ಕೆ ಅಪಾಯ ಆಗೋದಿಲ್ವಾ? ನೀವು ಮತ್ತೆ ಅನಂತಣ್ಣ ಒಂದ್ಸಲನೂ ಯೋಚನೆ ಮಾಡ್ಲಿಲ್ವಾ? ನಿಮ್ ಕಾರಣದಿಂದ ಇವತ್ತು ಸುಭಿಗೆ ಅಪಾಯ ಆಗ್ತಿತ್ತು. ನಾನ್ ಹೀಗ್ ಮಾಡಿದ್ದು ಒಂದ್ ಸ್ವಲ್ಪನೂ ಸರಿಯಲ್ಲ. ಆ ಮನೇಲಿ ಅಷ್ಟೊಂದ್ ಜನ ಇದ್ದಾರೆ, ಮಕ್ಕಳಿದ್ದಾರೆ ಅಂತ ನಾನು ಯೋಚನೆ ಮಾಡ್ಬೇಕಾಗಿತ್ತು. ನನ್ ತಲೆಗೆ ಅದ್ಯಾವುದೂ ಹೊಳಿಲೇ ಇಲ್ಲ. ಎಲ್ಲಿಗೆ ಹೋಗೋದು, ಎಲ್ಲಿ ಉಳ್ಕೊಳ್ಳೋದು, ಎಲ್ಲ ವಸ್ತುಗಳನ್ನ ಇಡೋದು ಅನ್ನೋವಾಗ ನನಗಾಗ ನಿನ್ನ ನೆನಪಾಯ್ತು. ಇದನ್ ತಗೊಳ್ಳಿ. ಇದೇನಿದು? ವಿಧ್ವೆ ಹೆಂಗ್ಸಿನ ಹತ್ರ ಇನ್ನೇನಿರುತ್ತೆ ಹೇಳಿ? ತಾಳಿ ಸರ ಇತ್ತು, ಅದನ್ನ ಮಾರದ್ಮೇಲೆ ಎಷ್ಟ್ ಬಂದಿದ್ಯೋ ಅದನ್ನ ನಿಮಗ್ ಕೊಡ್ತಿದ್ದೀನಿ. ನೀನ್ ನಿನ್ನ ಹತ್ರ ಇರೋದನ್ನ ಹೀಗೆ ಖಾಲಿ ಮಾಡ್ಕೋಬೇಡ ಅನುಪಮ. ನಿನಗೂ ಇದ್ರ ಅವಶ್ಯಕತೆ ಬರುತ್ತೆ ತಾನೆ? ನನ್ನ ಅವಶ್ಯಕತೆಗಿಂತ ದೇಶದ ಅವಶ್ಯಕತೆ ನನಗ್ ಮುಖ್ಯ. ಧನ ಧಾನ್ಯ ಪುಷ್ಪ ಭರಿತ ನಮ್ಮೀ ಭೂಮಿ ಸುಂದರ, ಹೇಗೋ ಏನೋ ನಮ್ಮಿ ದೇಶ, ಎಲ್ಲ ದೇಶಗಳಿಗೂ ವಿಶೇಷ. ಎಷ್ಟೋ ಕನಸು ಕಟ್ಟಿದೆ ಇದನ, ಎಷ್ಟೋ ನೆನಪು ಬೆಳೆಸಿದೆ ಇದನ. ಇವತ್ತು ನೀವ್ಯಾರು ಗೀತೆ ಕವಿತೆ ಹಾಡೋದಕ್ಕೆ ಇಷ್ಟಪಡಲ್ವಾ? ಮುಂದೆ ಬನ್ನಿ. ಈ ಮೇಳ ನಿಮ್ಮೆಲ್ರದ್ದು. ಇದು ನಮ್ಮ ದೇಶದ ಮೇಳ. ಗುರುಗಳೇ, ಗುರುಗಳೇ, ಮೇಳಕ್ಕೆ ಪೊಲೀಸ್ ಅವರು ಬಂದಿದ್ದಾರೆ. ಬರ್ಲಿ ಬಿಡಿ, ಬರ್ಲಿ. ನೀವ್ಯಾರು ಗಾಬರಿ ಆಗ್ಬಿಡಿ. ನಾವೆಲ್ಲ ಈ ಮೇಳದಲ್ಲಿ ನಮ್ಮದೇ ಭಾಷೆಯಲ್ಲಿ ಗೀತೆ ಹಾಡ್ತಾ ಇದ್ದೀವಿ, ಕವಿತೆ ಓದ್ತಾ ಇದ್ದೀವಿ. ನಮ್ಮ ಮನೆಯಲ್ಲಿ ಮಾಡಿರುವಂತ ವಸ್ತುಗಳನ್ನ ಮೇಳಕ್ಕೆ ತಂದು ಮಾರ್ತಾ ಇದ್ದೀವಿ. ಈ ದೇಶ ನಮ್ಮದಾದ್ರೆ ನಾವು ದೇಶನ ಪ್ರೀತಿ ಮಾಡಬಹುದಲ್ವಾ? ಪೊಲೀಸ್ ಬಂದಿದ್ದಾರೆ ಅಂತ ಇಷ್ಟೊಂದು ಭಯ ಪಡೋ ಅವಶ್ಯಕತೆ ಏನಿಲ್ಲ. ನೀನು ಹೋಗಿ ಅವರನ್ನ ಇಲ್ಲಿ ಕರ್ಕೊಂಡ್ ಬಾ. ನಮ್ಮ ಗೀತೆ ಕುಣಿತ ಅವರಿಗೂ ಇಷ್ಟ ಆಗುತ್ತೆ ಅನ್ಸುತ್ತೆ. ಪೊಲೀಸ್, ಓಡ್ ಹೋಗೋಣ ಇಲ್ಲಿಂದ, ಬನ್ನಿ. ಕಂದ, ಇಲ್ ಬಾ. ಬಾ ಕಂದ, ಬಾ.
ನೀನಿವತ್ತೇನ್ ಹೇಳ್ತೀಯ? ಗೀತೆನಾ ಕವಿತೆನಾ? ಭಯ ಪಡ್ಬೇಡ, ನಾವೆಲ್ಲರೂ ಕೇಳ್ತೀವಿ. ಹೇಳು, ಏನ್ ಹೇಳ್ತೀಯ? ಗೀತೆನೋ ಕವಿತೆನೋ? ಆದ್ರೆ ನಮ್ಮ ಭಾಷೆಲೇ ಹೇಳ್ಬೇಕಾಗತ್ತೆ ನೀನು. ನಂಗೆ ಅಷ್ಟು ಚೆನ್ನಾಗಿ ಹಾಡೋಕ್ ಬರಲ್ಲ, ಆದ್ರೆ ಒಂದೆರಡು ಗೀತೆ ಮತ್ತೆ ಕವಿತೆ ವಾಚನ ಮಾಡಕ್ ಬರುತ್ತೆ. ಒಂದೆರಡ? ನಿನ್ ಹೆಸರೇನು ಕಂದ? ಸುಭಾಷ್ ಚಂದ್ರ ಬೋಸ್. ಸುಭಾಷ್. ಸುಭಾಷ್ ಅಂದ್ರೆ ಏನರ್ಥ ಗೊತ್ತಿದ್ಯಾ? ನಮ್ಮ ಭಾಷೆನೇ ಮಧುರ. ಯಾರ ತುಟಿ ಮೇಲೆ ಆ ಭಾಷೆ ಇರುತ್ತೋ ಆ ಭಾಷೆ ಮಧುರವಾಗಿರುತ್ತೆ. ಯಾವಾಗ ನಮ್ಮ ಭಾಷೆಯಲ್ಲಿ ಗೀತೆ, ಕವಿತೆಗಳು, ಭಾಷಣ ಇದನ್ನೆಲ್ಲ ಹೇಳ್ತೀವೋ ಆಗ. ಅಮ್ಮನ್ನ ಹೇಗ್ ಕರಿತೀಯ? ಅಮ್ಮ ಅಲ್ವಾ? ಅಮ್ಮ ಯಾವ ಭಾಷೆಯಲ್ಲಿ ಮಾತಾಡ್ತಾಳೋ ನಿನ್ ಭಾಷೆನೂ ಅದೇನೆ, ನಿನ್ನ ಪರಿಚಯನೂ ಅದೇನೆ. ಹಾಗೆ ನಮ್ಮ ಭಾಷೆ ಪೂರ್ತಿ ತಿಳ್ಕೊಳ್ದೆ ನಮ್ಮ ದೇಶನೂ ತಿಳ್ಕೊಳ್ಳೋಕೆ ಆಗೋದಿಲ್ಲ, ಮತ್ತೆ ನಮ್ಮನ್ನ ಅರ್ಥ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ. ಮಿಸ್ಟರ್ ಠಾಗೋರ್, ಇಲ್ಲೇನ್ ನಡೀತಾ ಇದೆ ಮಿಸ್ಟರ್ ಠಾಗೋರ್? ಅನು ಚಿಕ್ಕಮ್ಮ ಎಲ್ಲಿಗೆ ಹೋದ್ರು? ದೇಶದ ಮೇಲೆ ದೇಶದ ಮಕ್ಕಳಿಗೆ ಯಾವ ಕರ್ತವ್ಯ ಇರುತ್ತೋ ಆ ಕರ್ತವ್ಯನೇ ನಾವು ಪಾಲನೆ ಮಾಡ್ತಾ ಇದ್ದೀವಿ. ಮಿಸ್ಟರ್ ಹ್ಯೂ, ಒಂದು ಸ್ವದೇಶಿ ಭಂಡಾರ ಆರಂಭ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದರಿಂದ ನಮ್ಮ ದೇಶದ ಜನರು ವಿದೇಶಿ ವಸ್ತುನ ತ್ಯಾಗ ಮಾಡಿ ಸ್ವದೇಶಿ ವಸ್ತುನ ಕೊಂಡ್ಕೊಳ್ಳೋ ಹಾಗಾಗತ್ತೆ. ಹೋಗ್ಬನ್ನಿ, ನೀವು ಮೇಳ ಸುತ್ತಾಡ್ಕೊಂಡ್ ಬನ್ನಿ. ವಿನು, ಇವರಿಗೆ ಮೇಳ ತೋರ್ಸು. ಮಿಸ್ಟರ್ ಹ್ಯೂ, ನನಗನ್ಸುತ್ತೆ ನಿಮಗಿದು ಇಷ್ಟ ಆಗುತ್ತೆ. ಸರ್ಟನ್ಲಿ ಮಿಸ್ಟರ್ ಠಾಗೋರ್, ಇವತ್ತು ಬಹಳ ನೆಮ್ಮದಿಯಾಗಿ ಮೇಳ ತಿರುಗಾಡಿ ಬರ್ತೀನಿ. ಪ್ಲೀಸ್ ಕಮ್ ಮಿಸ್ಟರ್ ಹ್ಯೂ. ಲೆಟ್ಸ್ ಗೋ. ಇಲ್ ಬನ್ನಿ, ಪ್ಲೀಸ್ ಇಲ್ ಬನ್ನಿ. ಇಲ್ ನೋಡಿ, ಹುಡುಗಿರು ತಮ್ಮ ಕೈಯಿಂದಲೇ ಮಾಡಿದ್ದಾರೆ. ನೋಡಿ. ಕ್ಲೋತ್ ಶುಡ್ ಬಿ ಫೈನ್, ವೆರಿ ಫೈನ್. ನಮ್ ಬಟ್ಟೆಗಳಾಗೆ ಇದೆ. ನಾವು ಸ್ವಲ್ಪ ಡೊನೇಷನ್ ಕೊಡಬಹುದು. ಹೇಳಿ, ಎಷ್ಟು ಕೊಡ್ಲಿ? ಸಾರಿ ಸರ್, ಈ ಅಂಗಡಿಲಿರೋ ಎಲ್ಲಾ ವಸ್ತುನು ನಾನು ಕೊಂಡ್ಕೊಂಡಿದ್ದೀನಿ. ಈ ವಸ್ತುಗಳೀಗ ಮಾರಾಟಕ್ಕಿಲ್ಲ. ಈ ಎಲ್ಲಾ ವಸ್ತುಗಳು ಈಗ ನಂದು. ನಾನ್ ಹೇಳಿದ್ ನೀವು ಕೇಳಿಸ್ಕೊಳ್ಳಿಲ್ಲ ಅನ್ಸುತ್ತೆ. ನಾನ್ ಕೊಂಡ್ಕೊಳ್ಳೋ ಮಾತಾಡ್ತಿಲ್ಲ. ನಾನ್ ಸ್ವಲ್ಪ ಡೊನೇಷನ್ ಕೊಡ್ತೀನಿ. ಹೇಳಿ, ಎಷ್ಟು ಕೊಡ್ಲಿ? ಅಂಗಡಿಲಿ ವಸ್ತುಗಳನ್ನ ಖರೀದಿಸದೆ ಹೋದ್ರೆ ಸುಮ್ನೆ ಹಣ ತಗೊಳ್ಳೋದಿಲ್ಲ ಸರ್. ನೀವು ಡೊನೇಷನ್ ಕೊಡ್ಲೇಬೇಕು ಅಂದ್ರೆ ಬೇರೆ ಎಲ್ಲಾದ್ರೂ ಕೊಡಿ. Well, we go to another place. ಅನು ಚಿಕ್ಕಮ್ಮ, ಈ ಅಂಗಡಿಲಿರೋ ಎಲ್ಲಾ ವಸ್ತುನು ನಾನು ತಗೊಂಡಿದ್ದೀನಿ. ಬನ್ನಿ, ನಾವೆಲ್ಲರೂ ಸೇರ್ಕೊಂಡಿದ್ದನ್ನ ಮನೆಗೆ ತಗೊಂಡು ಹೋಗೋಣ. ಅಮ್ಮ ತುಂಬಾ ಸಂತೋಷ ಪಡ್ತಾರೆ. ನಡೀರಿ ಶರತಣ್ಣ, ನಾವು ಇದನ್ನೆಲ್ಲ ತಗೊಂಡ್ ಮನೆಗೆ ಹೋಗೋಣ. ವಿಭಾ ಅಕ್ಕ, ನೀವ್ ತಯಾರು ಮಾಡಿರೋ ಎಲ್ಲಾ ಬಟ್ಟೆಗಳನ್ನ ನಾನು ಅಮ್ಮ ಮತ್ತು ಪ್ರೋಮಿ ಅಕ್ಕ ಎಲ್ರಿಗೂ ತೋರಿಸ್ತೀನಿ. ಬನ್ನಿ ಬನ್ನಿ, ನಿಧಾನಕ್ಕೆ ತಗೊಂಡ್ ಬನ್ನಿ, ಏನು ಕೆಳಗಡೆ ಬೀಳಿಸ್ಬೇಡಿ. ಹಾ ಪ್ರಭಾ, ಎಲ್ಲಿದ್ಯಮ್ಮ? ಪ್ರಭಾ, ಇನ್ನು ಚಿಂತೆ ಮಾಡೋ ಅವಶ್ಯಕತೆ ಏನಿಲ್ಲ. ಶರತ್, ಸುಬಿ ಬಂದಿದ್ದಾರೆ. ಅವರು ಏನೆಲ್ಲ ತಂದಿದ್ದಾರೆ ಅಂತ ಬಂದ್ ನೋಡಿ. ಹಾ, ಅವರಿಬ್ರು ಬಂದಾಯ್ತು. ಇಲ್ ನೋಡು ಪ್ರಭಾ, ಶರತ್ ಮತ್ತೆ ಸುಬಿ ಮೇಳದಿಂದ ಎಷ್ಟೊಂದು ವಸ್ತುಗಳನ್ನ ಖರೀದಿ ಮಾಡಿ ತಂದಿದ್ದಾರೆ. ಬರೀ ಇಷ್ಟೇ ಅಲ್ಲ, ಅವರಿಬ್ರು ಕೈಯಲ್ಲಿ ಇನ್ನಷ್ಟು ವಸ್ತುಗಳಿವೆ. ಎಲ್ಲಿ ಸ್ವಲ್ಪ ತೋರಿಸಿ. ಅಲ್ಲಮ್ಮ,
ಈ ಎಲ್ಲ ದಪ್ಪ ಬಟ್ಟೆಯಿಂದ ಮಾಡಿರೋ ಟೇಬಲ್ ಕ್ಲಾತ್ ಮತ್ತೆ ಈ ಖಾದಿ ಬಟ್ಟೆಗಳಿಂದ ಮಾಡಿರೋ ವಸ್ತುಗಳಿಂದ ನಾವ್ ಏನ್ ಮಾಡೋದು? ಯಾವ ಕೆಲ್ಸಕ್ ಬರುತ್ತಿದೆಲ್ಲ? ಓ, ನನಗೀಗ ಗೊತ್ತಾಯ್ತು. ಸುಬಿ ಕೇಳಿರೋದಕ್ಕೆ ಇದೆಲ್ಲ ಬಂದಿರತ್ತೆ. ಸುಬಿ ಬೇಕು ಅಂತ ಶರತ್ ಹತ್ರ ಕೇಳಿರ್ತಾನೆ, ಅವನು ಎಲ್ಲ ಖರೀದಿ ಮಾಡಿರ್ತಾನೆ. ಇಷ್ಟೆಲ್ಲ ಮೇಳ ನಡೀತಿರೋವಾಗ ಸ್ವದೇಶಿ ಮೇಳಕ್ಕೆ ಹೋಗೋ ಅವಶ್ಯಕತೆ ಏನಿತ್ತು? ಪ್ರಭಾ, ಪ್ರೋಮಿ ಏನ್ ಹೇಳ್ತಿದ್ದಾಳೆ? ಶರತ್ ನಿಜವಾಗ್ಲೂ ಸ್ವದೇಶಿ ಚಿಂತನೆ ಮಾಡ್ತಾ ಇರ್ತಾನ? ನನ್ಗೀಗ ಗೊತ್ತಾಯ್ತು. ಅದಕ್ಕೆ ಜಾನಕಿ ಶರತ್ ಮದ್ವೆ ವಿಚಾರದಲ್ಲಿ ಇಷ್ಟೊಂದು ಗಡ್ಬಿಡಿ ಮಾಡ್ತಾ ಇರೋದಾ? ಅದನ್ ಬಿಟ್ಟು ಇನ್ನೇನಿದೆ ದೊಡ್ಡಪ್ಪ? ಎಲ್ಲಾ ಮಾತಿಗೂ ನೀನು ಉತ್ತರ ಕೊಡೋ ಅವಶ್ಯಕತೆ ಇದೆಯಾ? ಪ್ರಭಾ, ಇದೇ ನಿಜವಾದ್ರೆ ಈ ಮದ್ವೆ ವಿಚಾರವಾಗಿ ಇನ್ನೂ ತಡ ಮಾಡೋದು ಬೇಡ ಅನ್ಸುತ್ತೆ. ಇತ್ತೀಚೆಗೆ ಶರತ್ ಆಡ್ತಿರೋದ್ ನೋಡಿದ್ರೆ ನನಗ್ ಭಯ ಆಗತ್ತೆ ದೊಡ್ಡಪ್ಪ. ಅವನ್ ಮದ್ವೆಲಿ ಮದುಮಗಳು ಈ ಖಾದಿ ಬಟ್ಟೆನೆ ಉಟ್ಕೊಂಡ್ ಕುತ್ಕೋಬೇಕು ಅಂತ ಹೇಳ್ತಾನೇನೋ ಅಂತ. ನೀನ್ ಕೋಣೆಗೆ ಹೋಗು ಪ್ರೋಮಿ. ಇಲ್ಲಿನ ಪರಿಸ್ಥಿತಿ ಕೂಡ ಚೆನ್ನಾಗಿಲ್ಲ ಪ್ರಭಾ. ಆ ಮುಖರ್ಜಿಯ ಹಿರಿಮಗ ಅವನು ಶರತ್ ಜೊತೆ ಅದೇ ಕಾಲೇಜಲ್ಲಿ ಓದೋದು. ಆ ಹುಡುಗ ಒಂದೇ ಮಾತರಂ ಪತ್ರಿಕೆ ಓದ್ತಾನಂತೆ. ಶರತ್, ಆ ಪತ್ರಿಕೆನೆಲ್ಲ ನೀನಿಲ್ ತಂದಿಲ್ಲ ತಾನೆ? ನೆನ್ಪಿರ್ಲಿ ಶರತ್, ಆ ಪತ್ರಿಕೆ ಯಾವುದು ನಿನ್ನ ಹತ್ರ ಕಾಣಿಸ್ಕೋಬಾರ್ದು. ಅಪ್ಪಂಗ್ ಗೊತ್ತಾದ್ರೆ ಎಷ್ಟು ಗಲಾಟೆ ಆಗತ್ತೆ ಅಂತ ನಿಂಗೆ ಅರ್ಥ ಆಗತ್ತೆ ಅಲ್ವಾ? ಅದು ಅಲ್ಲದೆ ಇಲ್ಲಿ ನಿನ್ ಮದ್ವೆ ಬಗ್ಗೆನೇ ಚರ್ಚೆ ಆಗ್ತಿರೋದು. ಈ ಸಮಯದಲ್ಲಿ ಅಕ್ಷಯ್ ಕುಮಾರ್ ಅವ್ರ ಮನೇಲಿ ಯಾರಿಗಾದ್ರೂ ಈ ವಿಷಯ ಗೊತ್ತಾಗೋದ್ರೆ ಏನಾಗ್ಬೋದು ಅಂತ ಒಂದ್ಸರಿ ಯೋಚನೆ ಮಾಡಿ ನೋಡು. ನನ್ ಮಾತ್ ಕೇಳು ಪ್ರಭಾ, ಈ ಮದ್ವೆನ ನೀನು ಬೇಡ ಅನ್ಬೇಡ. ನನ್ ಮದ್ವೆ ಮಾಡೋದು ಬೇಡ ಅಂತಾನೂ ಹೇಳಿಲ್ಲ, ಹುಡ್ಗಿ ಸರಿ ಇಲ್ಲ ಅಂತಾನೂ ಹೇಳಿಲ್ಲ. ನಾನ್ ಹೇಳಿದ್ದೀನಂದ್ರೆ ಮದ್ವೆ ವಿಚಾರ ನಿಶ್ಚಯ ಮಾಡೋ ಮೊದ್ಲು ಸ್ವಲ್ಪ ವಿಚಾರಿಸಿದ್ರೆ ಒಳ್ಳೇದು ಅಂತ. ಹಾ ಸರಿ, ನಾನ್ ಜಾನಕಿಗೆ ಅದನ್ನ ಅರ್ಥ ಮಾಡಿಸ್ತೀನಿ ಬಿಡು. ಪ್ರಭಾ, ನಾವ್ ಅಕ್ಷಯ್ ಅವ್ರನ್ನ ಕರೆಸಿ ಒಂದ್ಸಲ ಮಾತಾಡೋದು ಚೆನ್ನಾಗಿರುತ್ತೆ. ಅವ್ರು ಬಂದು ಮಾತುಕತೆ ಆಡಿದ್ರೆ ನಮ್ಗೂ ಅವ್ರ ಬಗ್ಗೆ ಚೆನ್ನಾಗ್ ಗೊತ್ತಾಗುತ್ತೆ. ಆಮೇಲೆ ಈ ವಿಷಯದ ಬಗ್ಗೆ ಮುಂದುವರೆದ್ರಾಯ್ತು. ನನಗ್ ಗೊತ್ತಿರೋ ಹಾಗೆ ಜಾನಕಿ ಆಸೆನೂ ಇದೇ ಆಗಿರುತ್ತೆ. ನಿಮ್ಮೆಲ್ರ ನಿರ್ಧಾರದ ವಿರುದ್ಧ ನಾನ್ ಯಾವತ್ತೂ ಹೋಗೋಳಲ್ಲ ಭಾವ. ನಿಮ್ಗೇನ್ ಸರಿ ಅನ್ಸುತ್ತೋ ನೀವ್ ಅದನ್ನೇ ಮಾಡಿ. ಅಮ್ಮ, 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 ಇಲ್ಲಿ ನೋಡಿ, ಇದನ್ನ ನಿಮ್ಗಂತಾನೆ ತಗೊಂಬಂದೆ. ಇದ್ ನಿಮ್ಗೆ ಇಷ್ಟ ಆಯ್ತಾ? ತುಂಬಾ ಚೆನ್ನಾಗಿದೆ. ಇದನ್ನ ನಾನು ಮತ್ತು ವಿಭಾ ಅಕ್ಕ ನಿಮ್ಗೋಸ್ಕರ ಆಯ್ಕೆ ಮಾಡಿದ್ದು. ವಿಭಾ ಅಕ್ಕ, ಸುಬಿ, ನಿನಗ್ ಮೇಳದಲ್ಲಿ ವಿಭಾ ಅಕ್ಕ ಎಲ್ ಸಿಕ್ಕಿದ್ರು? ಮೇಳದಲ್ಲಿ ವಿಭಾ ಅಕ್ಕಂದೊಂದ್ ಅಂಗಡಿ ಇತ್ತು. ಏನ್ ಗೊತ್ತಾ ಅಮ್ಮ, ಮೇಳದಲ್ಲಿ ವಿಭಾ ಅಕ್ಕನ ಅಂಗಡಿಗೆ ಒಬ್ರು ಪೊಲೀಸ್ ಬಂದಿದ್ರು. ಅವರು ಯಾವ ವಸ್ತುನು ಸರಿಲ್ಲ ಅಂತ ಹೇಳಿದ್ರು. ಆದ್ರೆ ಶರತ್ ಅಣ್ಣ ಹೆದ್ರುಕೊಳ್ದೆ ಧೈರ್ಯದಿಂದ ಹೇಳಿದ್ರು, ಈ ವಸ್ತುಗಳು ಬೇರೆಯವ್ರಿಗೆ ಮಾರೋಕಿರೋದು ನಿಮ್ಗಲ್ಲ ಅಂತ. ಅದಕ್ಕೆ ನಾವೇ ಎಲ್ಲ ಖರೀದಿ ಮಾಡಿದ್ವಿ. ಆ ಪೊಲೀಸರು ತುಂಬಾ ಕೆಟ್ಟವರು. ಶರತ್ ಅಣ್ಣ ಮಾಡಿದ್ ಸರಿ ತಾನೆ? ನೀನೇನಾದ್ರೂ ಮತ್ತೆ ಸಾಹೇಬರ ಹತ್ರ ಜಗಳ ಮಾಡಿದ್ಯಾ ಶರತ್? ಇವತ್ತಿಂದಾನೇ ಇದನ್ನೆಲ್ಲ ನೀನ್ ನಿಲ್ಸ್ಬಿಡು. ಬಾರೇಂದ್ರ, ಅರವಿಂದ್ ಅಣ್ಣನ ಪೊಲೀಸರು ಯಾವ ಅಪರಾಧಕ್ಕೆ ಹಿಡಿದಿದ್ದು? ಒಂದೇ ಮಾತ್ರ ಪತ್ರಿಕೆ ಶುರು ಮಾಡಿದ್ದಕ್ಕೆ. ಪೊಲೀಸರಿಗೆ ಅನುಮಾನ ಇದೆ ಆ ಪತ್ರಿಕೆ ಲೇಖನನ ಅಣ್ಣನೇ ಬರ್ದಿದ್ದು ಅಂತ. ಮತ್ತ ಲೇಖನನ ಓದಿ ಸಮಾಜ ಬ್ರಿಟಿಷರ ವಿರುದ್ಧ ತಿರುಗಿ ನಿಲ್ತಾ ಇದೆ ಅಂತ. ಅರವಿಂದ್ ಅಣ್ಣನ ಯಾವತ್ತು ಕೋರ್ಟ್ ಕರ್ಕೊಂಡ್ ಬರ್ತಾರೋ ಅವತ್ತು ನಾವೆಲ್ಲರೂ ಹೋಗ್ಬೇಕಾಗತ್ತೆ. ಅಲ್ಲಿಗೆ ಹೋಗಿ ನಾವು ಅರವಿಂದ್ ಅಣ್ಣನ ಬಂಧಿಸಿರೋದ್ರ ವಿರೋಧ ಮಾಡಬೇಕು. ಆಗ ಬ್ರಿಟಿಷ್ ಪೊಲೀಸರಿಗೆ ಅರ್ಥ ಆಗುತ್ತೆ ಅರವಿಂದ್ ಅಣ್ಣನ ಜೈಲಲ್ಲಿ ಇಟ್ಕೊಳ್ಳೋದು ಸಾಧ್ಯ ಇಲ್ಲ ಅಂತ. ಇಲ್ಲ ಅಂದ್ರೆ ಬೆಂಕಿ ಹತ್ತುರಿಯುತ್ತೆ. ಅನಂತ್, ಸಿಡಿ ಮದ್ದು ಸುರಕ್ಷಿತವಾಗಿದೆ ತಾನೆ? ಅದೇನು ಅಂದ್ರೆ ಇಲ್ಲ. ಇಲ್ಲ ಅಂದ್ರೆ ಸಿಡಿ ಮದ್ದು ಏನಾಯ್ತು? ಆ ಸಿಡಿ ಮದ್ದನ್ನ ನಾನು ಮಣ್ಣಿನೊಳಗೆ ಹೂತಿಟ್ಟಿದ್ದೆ, ಅದಕ್ಕೆ ಬೆಂಕಿ ಹತ್ಕೊಂಡಿತ್ತು. ಅನಂತ್, ಈ ಪರಿಸ್ಥಿತಿಲಿ ಈ ರೀತಿ ಮದ್ದೆಲ್ಲ ಹಾಳಾಗ್ತಾನೆ ಇದ್ರೆ ನಮ್ ಹತ್ರ ಇನ್ನೇನು ಇರೋದಿಲ್ಲ. ಪದೇ ಪದೇ ಸಮಸ್ಯೆ ಯಾಕೆ ಬರ್ತಾ ಇದೆ? ಅದೆಷ್ಟೇ ಸಮಸ್ಯೆ ಬರ್ಲಿ, ಈಗ ನಮ್ಗಿರೋದು ಒಂದೇ ಗುರಿ, ಅರವಿಂದ್ ಅಣ್ಣನ್ನ ಬಿಡಿಸ್ಕೊಂಡು ಬರ್ಬೇಕಷ್ಟೇ. ಅವ್ರನ್ನ ಬಂಧಿಸಿರೋದಕ್ಕೆ ಸರಿಯಾದ ಉತ್ತರ ಕೊಡ್ಲೇಬೇಕೀಗ. ಅಲ್ಲ, ಅದಕ್ಕೋಸ್ಕರ ವಕೀಲರು ಬೇಕಲ್ಲ, ಆ ವಕೀಲರಿಗೆ ಹಣ ಕೊಡ್ಬೇಕು.
ಇದರಲ್ಲಿ ಒಂದ್ ಸ್ವಲ್ಪ ಹಣ ಇದೆ. ಅನುಪಮ ಇವತ್ತು ಕೊಟ್ಲು ನನಗೆ. ಇದರಲ್ಲಿ ತುಂಬಾ ಹಣ ಇದೆ. ಹೌದು, ತುಂಬಾ ಹಣ ಇದೆ. ಅವಳ ಹತ್ರ ಎಷ್ಟಿತ್ತು ಅಷ್ಟು ಕೊಟ್ಬಿಟ್ಲು. ಬೇಡ ಅಂತ ಹೇಳಿದ್ರು ಕೂಡ ಅವಳು. ದೇಶದ ಮಗಳ ಈ ದಾನನ ನಾನು ಸ್ವೀಕಾರ ಮಾಡಲೇಬೇಕು. ಅನುಪಮಗೆ ಹೇಳು, ಅವಳ ಈ ದಾನನ ಅರವಿಂದ್ ಅಣ್ಣನ ನಾವು ಬಿಡಿಸ್ಕೊಂಡ್ ಬರೋದಕ್ಕೆ ಬಳಸ್ತೀವಿ ಅಂತ. ಇವತ್ತು ಸ್ವದೇಶಿ ಮೇಳದಿಂದ ಏನ್ ತಂದಿದ್ದೀನಿ ಗೊತ್ತಾ? ಏನು? ಗಾಳಿಪಟ. ಗಾಳಿಪಟ? ಆದ್ರೆ ನಿನ್ಗೆ ಗಾಳಿಪಟ ಹಾರ್ಸಕ್ ಬರೋದಿಲ್ವಲ್ಲ? ಇದನ್ನ ನಾನು ನಿಮ್ಗೋಸ್ಕರ ತಂದಿದ್ದು. ನನಗೋಸ್ಕರನಾ? ಸುಭಿ, ಇವತ್ತು ಸ್ವದೇಶಿ ಮೇಳದಲ್ಲಿ ಏನೆಲ್ಲ ಆಯ್ತು? ಏನಾಯ್ತು ಅಂದ್ರೆ, ಇವತ್ತು ಒಬ್ರು ಬಹಳ ದೊಡ್ಡ ವ್ಯಕ್ತಿ ನಂಗೆ ಹೇಳಿದ್ರು, ನನ್ನ ಹೆಸರಿನ ಅರ್ಥ ಮಧುರ ಭಾಷೆ ಅಂತೆ. ಹಾಗಂದ್ರೆ ಸುಭಾಷ್. ಅಲ್ಲ ಚಿಕ್ಕಮ್ಮವ, ನಮ್ PE ಸ್ಕೂಲ್ನಲ್ಲಿ ನಮ್ ದೇಶದ ಬಗ್ಗೆ ಏನು ಕಲ್ಸೋದೇ ಇಲ್ಲ. ನಮ್ಗೆ ನಮ್ ಇತಿಹಾಸ, ಭೂಗೋಳ ಇದ್ಯಾವ್ದು ಗೊತ್ತೇ ಇಲ್ಲ. ಯಾಕೆ ಹೇಳಿ? ನಾವು ನಮ್ ದೇಶನ ಪ್ರೀತಿ ಮಾಡ್ತೀವಿ ಅಂದ್ರೆ ಆಗ ನಮ್ಗೆ ದೇಶದ ಭಾಷೆ, ಆಟದ ಬಗ್ಗೆನೂ ಗೊತ್ತಿರ್ಬೇಕಲ್ವಾ? ಆದ್ರೆ ನಮ್ಗೆ ಆ ಭಾಷೆ ಏನು ಬರೋದೇ ಇಲ್ವಲ್ಲ. ಸುಭಿ, ಆಟ ಗೊತ್ತಿರ್ಬೇಕು, ಆದ್ರೆ ಇನ್ನೂ ಒಂದ್ ಭಾಷೆನಾ? ಇಂಗ್ಲಿಷ್, ಲ್ಯಾಟಿನ್, ಈಗ ಬೇರೆ ಭಾಷೆನಾ? ಅಯ್ಯೋ ದೇವ್ರೆ, ನನಗಾಗಲ್ಲಪ್ಪ. ನನ್ಗೆ ಬಹಳ ನಾಚಿಕೆ ಆಗುತ್ತೆ ಚಿಕ್ಕಮ್ಮವ. ಪ್ರತಿಯೊಬ್ಬರಿಗೂ ತಮ್ಮ ಭಾಷೆ ಬರುತ್ತೆ, ಆದ್ರೆ ನನ್ಗೆ ನನ್ನ ದೇಶದ ಭಾಷೆ ಓದೋಕು ಬರೋದಿಲ್ಲ. ನಾನೇನಾದ್ರೂ ಮಾಡ್ಲೇಬೇಕು. ನಾನೇನಾದ್ರೂ ಸಾಧನೆ ಮಾಡ್ಲೇಬೇಕು.